ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಪಿಗ್ಮೆಂಟೇಷನ್ ಅನ್ನೋದು ಅಥವಾ ಬಂಗು ಅನ್ನೋದು ಏನೈತಿ, ಯಾರೆಲ್ಲ ಏನೆಲ್ಲ ಉಪಯೋಗಿಸಿದ್ದಾರೆ ಎಲ್ಲನೂ ಹಾಕಿದ್ರು ನನಗೆ ಏನು ಹಚ್ಚಿದ್ರೂ ಹೋಗ್ತಿಲ್ಲ, ಏನು ಹಚ್ಚಿದ್ರೂ ಹೋಗ್ತಿಲ್ಲ. ಮುಖದ ಮೇಲೆ ಮತ್ತೆ ಬಂಗು ಕಡಿಮೆನೇ ಆಗ್ತಿಲ್ಲ ಅಂತ ಹೇಳಂದು ಭಾಳಷ್ಟು ಜನ ಕಂಪ್ಲೇಂಟು ಮಾಡ್ತಾರೆ. ಹಂಗೆ ಬಹಳಷ್ಟು ಜನರ ಚಿಂತೆನೂ ಅದಾಗೈತಿ. ಇದನ್ನ ಹೆಂಗಪ್ಪ ನಮ್ಮ ಸ್ಕಿನ್ನಿಂದ ಪೂರ್ತಿಯಾಗಿ ಹೊಡೆದೊಡಿಸೋದು ಅಂತ ಹೇಳಂದು. ಆದ್ರೆ ಮತ್ತೆ ನಾನು ಹೇಳ್ತೀನಿ, ಪೂರ್ತಿಯಾಗಿ ಅದನ್ನ ಹೊಡೆದೊಡ್ಸೋಕೆ ಆಗಂಗಿಲ್ಲ. ಅದು ಹೋದ್ಮೇಲೂ ಸ್ಕಿನ್ ಕೇರ್ ರೂಟೀನಲ್ಲಿ ಅದನ್ನ ಪ್ರತಿನಿತ್ಯ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಅದನ್ನು ಪ್ರತಿನಿತ್ಯನೂ ನಾವು ಸ್ಕಿನ್ ಕೇರನ್ನು ಮಾಡ್ತಾ ಮಾಡ್ತಾ ನಾವು ನಮ್ಮ ಮುಖದಲ್ಲಿರುವಂಥ ಬಂಗನ್ನು ಆರಾಮಾಗಿ ಕಳಿಬೋದು ಫ್ರೆಂಡ್ಸ್. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತೀನಿ ಅಂತ ಅಂದರೆ, ನಾನು ಇಲ್ಲೊಬ್ಬ ಸಿಸ್ಟರು ಒಂದಿಬ್ಬರು ನಾನೀಗ ಬಂಗು ಪೌಡ್ರನ್ನ ಕಳಿಸ್ಕೊಟ್ಟಿದ್ದೀನಿ. ಬಂಗು ಪೌಡ್ರಲ್ಲಿ ನಾನು ಒಂದು 10 ರಿಂದ 15 ನಾನು ಪೌಡ್ರ್ಗಳನ್ನ ಹಾಕಿ ಪೌಡ್ರ್ ರೆಡಿ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನ ತೊಗೊಂಡಿದ್ದಾರೆ. ಆದರೆ ಒಂದಷ್ಟು ಜನರಿಗೆ ಅದು ರಿಸಲ್ಟ್ ಕೊಟ್ಟಿದ್ದೀವಿ, ಒಂದಷ್ಟು ಜನರಿಗೆ ರಿಸಲ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಒಂದಷ್ಟು ಜನ ಅದನ್ನ ಕರೆಕ್ಟಾಗಿ ನಾನು ಹೇಳಿರುವಂಥ ರೀತಿಯಲ್ಲಿ ಅದನ್ನ ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಅದು ರಿಸಲ್ಟ್ ಕೊಟ್ಟೈತಿ. ಒಬ್ಬೊಬ್ಬರು 1 ದಿನ ಹಚ್ಚೋದು, 8 ದಿನ ಬಿಡೋದು, 15 ದಿನ ಹಚ್ಚೋದು, 4 ದಿನ ಬಿಡೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದು ರಿಸಲ್ಟ್ ಖಂಡಿತವಾಗ್ಲೂ ಕೊಡೋಂಗಿಲ್ಲ. ನಾನೇ ಪ್ರತಿದಿನ ನಾನು ಏನಾದರೂ ಸ್ಕಿನ್ ಕೇರನ್ನು ನಾನೇ ಒಂದು 4 ದಿನ ಬಿಟ್ಟೆ ಅಂತ ಅಂದ್ರೆ ಮತ್ತೆ ನನ್ನ ಸ್ಕಿನ್ನಲ್ಲಿ ಬಿಸಿಲಿಗೆ ಹೋಗಿ ಬರ್ತೀವಿ, ನಮ್ಮ ಸ್ಕಿನ್ನ ನಾವು ಕೇರ್ ಮಾಡೋಂಗಿಲ್ಲ. ಈ ರೀತಿ ಎಲ್ಲ ನಾವು ಮಾಡಿದಾಗ ಏನಾಗುತ್ತೆ, ಮತ್ತೆ ನನ್ನ ಮುಖದಲ್ಲಿ ಸಹಿತ ಬಂಗು ಲೈಟಾಗಿ ಮತ್ತೆ ಕಾಣಿಸ್ಕೊಳಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಯಾವುದೇ ರೀತಿ ಅದನ್ನ ಸ್ಕಿನ್ ಕೇರ್ನ ಬಿಡದೆ, ಆದರೆ 1 ದಿನ 2 ದಿನ ಬಿಡ್ಬೋದು. ಆದರೆ 8 ದಿನ ಬಿಟ್ಟಾಗ ಏನಾಗುತ್ತೆ, ಅದಕ್ಕೆ ಇನ್ನೂ ಸ್ವಲ್ಪ ನಾವು ಅದಕ್ಕೆ ಟೈಮ್ ಕೊಟ್ಟಂಗಾಗುತ್ತೆ ಅದು ಬೆಳೆಯೋಕೆ. ಅದಕ್ಕೋಸ್ಕರ ನಾವು ಅದಕ್ಕೆ ಬೆಳೆದಕ್ಕೆ ಟೈಮ್ ಕೊಡ್ದೇನೆ 1-2 ದಿನ ಗ್ಯಾಪ್ ಆದ್ರೆ ನಡೀತೈತಿ. ಗ್ಯಾಪ್ ಆದ್ರೂ ನಾವು ಏನು ಮಾಡಬೇಕು, ಪ್ರತಿದಿನ ನಾವು ನೈಟು ಏನು ನಾವು ಮಲಗೋವಾಗಲ ಕೊನೆಗೆ ಏನು ನಮ್ಮ ಕೈಲಿ ಹಚ್ಚಕ್ಕೆ ಆಗಲಿಲ್ಲಪ್ಪ, ನಾವೆಲ್ಲಾದರೂ ಹೊರಗೆ ಹೋಗಿದ್ದೀವಿ, ನಾವೇನಾದರೂ ಹಚ್ಚಕ್ಕೆ ಆಗಲ್ಲ ಅಂತ ಅಂದಾಗ ಒಂದು ಕೊಬ್ಬರಿ ಎಣ್ಣೆ ಏನಾದರೂ ನಮ್ಮ ಹತ್ರ ಇದ್ದೇ ಇರುತ್ತೆ. ರಾತ್ರಿ ಹೊತ್ತಲ್ಲಿ ನಾವು ಕೊಬ್ಬರಿ ಎಣ್ಣೆ ಏನಾದರೂ ಹಚ್ಚಿ ಮಸಾಜ್ ಮಾಡಿ ಮಲ್ಕೋಬೋದು. ಆಮೇಲೆ ಮೊನ್ನೆ ನಾನು ಹೇಳಿರುವಂಥ ಒಂದು ಮನೇಲೇ ಮಾಯ್ಶ್ಚರೈಸರ್ ಅಂತ ಹೇಳಿದೆ, ಅದನ್ನು ಸಹಿತ ನೀವು ಟ್ರೈ ಮಾಡ್ಬೋದು. ಭಾಳನೇ ಚೆನ್ನಾಗೈತೆ. ಅದನ್ನ ನೀವು ಒಂದ್ಸತಿ ಮಾಡಿಟ್ಕೊಂಡ್ರೆ ಬೇಕಾದಷ್ಟು ದಿನ ನೀವು ಅದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದನ್ನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಕಾನ್ಫಿಡೆಂಟ್ ನನಗೆ ಯಾಕೈತಿಪ್ಪ ಅಂತಂದ್ರೆ, ಬಂಗು ಖಂಡಿತವಾಗ್ಲೂ ಹೋಗುತ್ತೆ ಅನ್ನೋ ನಂಬಿಕೆ ಭರವಸೆ ನನಗೈತಿ. ಅದಕ್ಕಾಗಿ ನಾನು ಕಾನ್ಫಿಡೆಂಟಾಗಿ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ನಮ್ಮೊಬ್ಬ ಸಿಸ್ಟರು ಅಂದರೆ ನನಗೆ ನನ್ನ ಸಬ್ಸ್ಕ್ರೈಬರು, ನನ್ನ ವ್ಯೂವರ್ಸು ಅಂತ ಹೇಳಂದು ನನಗೆ ಹೇಳೋದಕ್ಕೆ ಇಷ್ಟ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಸಿಸ್ಟರ್ಸ್ ಅಂತ ಹೇಳಂದು ಎಲ್ಲರನ್ನೂ ನಾನು ಇಲ್ಲಿ ಕರೆಯೋದು. ನನಗೆ ಒಬ್ಬ ಸಿಸ್ಟರ್ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ ಅಂತ ಅಂದ್ರೆ, ಅವರು ನಾನು ಕೊಟ್ಟಿರುವಂಥ ಪೌಡ್ರನ್ನ ಯೂಸ್ ಮಾಡ್ತಿದ್ದಾರೆ. ಬರೀ 1 ತಿಂಗಳಾಯ್ತು ಅಷ್ಟೇ ಇವ್ರು ಯೂಸ್ ಮಾಡೋಕ್ಕಂತ. ಇಷ್ಟರಲ್ಲೇ ಅವ್ರದ್ದು ಕಮೆಂಟ್ ಬಂದೈತೆ. ಆಮೇಲೆ ನಾನು ಫೋನ್ ಮಾಡಿದಾಗ ಅವ್ರು ಎಷ್ಟು ಖುಷಿಯಿಂದ ಮಾತಾಡ್ತಾರೆ ನನ್ನ ಜೊತೆಗೆ. ಅಂದರೆ ಅವರಿಗೆ ಅಷ್ಟು ಚೆನ್ನಾಗಿದೆ, ನಾನು ಕೊಟ್ಟಿರೋಂಥ ಪೌಡ್ರಿಂದ ಅವ್ರಿಗೆ ಚೆನ್ನಾಗಿ ಆಗೈತೆ ಅಂದಾಗ ಮಾತ್ರ ನನ್ನ ಜೊತೆಗೆ ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯತೆ ಐತೆ. ಅವರು ನಾನು ಕೊಟ್ಟಿರೋಂಥ ಪೌಡ್ರ್ ಅವ್ರ ಜೊತೆ ಅವರಿಗೆ ಏನು ಕೆಲಸ ಮಾಡಿಲ್ಲ ಅಂತ ಅಂದಾಗ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬರು ವನಜಲಕ್ಷ್ಮಿ ಮ್ಯಾಮ್ ಅಂತ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ. ಅವರು ಸಹಿತನು ಪ್ರತಿದಿನವೂ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಾರೆ ನನ್ನ ಹತ್ರ, ಮತ್ತೆ ಅದನ್ನ ಆರ್ಡ್ರ್ ಮಾಡ್ತಿದ್ದಾರೆ ಪ್ರತಿ ಸಲ. ಈಗಾಗಲೇ 3-4 ಸಲ ಅವ್ರ ಮಗಳು ನಿಜವಾಗ್ಲೂ ಡಾಕ್ಟ್ರ್ ಇದ್ದಾರೆ ಅಂತ, ಡಾಕ್ಟ್ರ್ ಸಹಿತನೂ ನನ್ನ ಈ ಒಂದು ಬಂಗು ಪೌಡ್ರನ್ನ ಟ್ರೈ ಮಾಡ್ತಿದ್ದಾರೆ. ಬಂಗು ಪೌಡ್ರಿಂದ ಅವ್ರ ಸ್ಕಿನ್ ಚೆನ್ನಾಗೈತೆ ಅಂತ ಹೇಳಿದವರು ಹೋದಾರ. ಈ ವನಜಲಕ್ಷ್ಮಿ ಮ್ಯಾಮ್ ಅವ್ರ ಮಗಳು ಡಾಕ್ಟರ್ ಅದಾರಂತ, ಅವಳು ಏನೋ ಕೇರಳದಾಗ ಏನೋ ಅದಾರ ಅಂತ ಹೇಳಂದು ನಾನು ಕೇಳಿದ್ದೆ. ಅವರು ಸಹಿತ ನನ್ನ ಹತ್ರ ಮತ್ತೆ ಒಂದು ಪೌಡ್ರನ್ನ ತೊಗೊಂಡು ಅವ್ರಿಗೂ ಸಹಿತ ಅದನ್ನ ಕೊಡಿಸಿದ್ದಾರೆ. ಅವ್ರ ಜೊತೆಗಿನ ಮತ್ತು ಅವ್ರ ತಂಗಿಗೆ ಸಹಿತ ಕೊಡಿಸಿದ್ದಾರೆ. ಚೆನ್ನಾಗಿ ಹೆಸರು ಹೇಳಲ್ಲ ನಾನಿಲ್ಲಿ. ಅವರಿರೋದು ಬೆಂಗಳೂರಲ್ಲಿ. ಅವರು ನನಗೇನು ಕಮೆಂಟ್ ಮಾಡ್ತಾರಪ್ಪ ಅಂತ ಅಂದ್ರೆ, ಇಲ್ಲೇ ನಾನು ಓದಿ ಹೇಳ್ತೀನಿ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೂ ಹಾಕ್ತೀನಿ ನಿಮ್ಗೆ. ಗುಡ್ ಈವ್ನಿಂಗ್ ಮ್ಯಾಮ್, ನೀವು ಕೊಟ್ಟಿರುವ ಬಂಗು ಪೌಡರ್ ಉಪಯೋಗಿಸಿ 1 ತಿಂಗಳಾಯಿತು. ತುಂಬ ಚೆನ್ನಾಗಿದೆ. 50% ಬಂಗು ಕಡಿಮೆ ಆಗಿದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನೀವು ನಮಗೆ ಸ್ಕಿನ್ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡಿ. ನೀವು ಹೇಳುವ ರೀತಿ ನಾವು ಅನುಸರಿಸಿದರೆ ಖಂಡಿತ ಬಂಗು ಸಂಪೂರ್ಣ ಹೋಗುತ್ತದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಧನ್ಯವಾದಗಳು ಸಿಸ್ಟರ್ ಅಂತ ಹೇಳಂದು ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ನನಗೆ ಎಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ಇಷ್ಟೊಂದು ಚೆನ್ನಾಗಿರುವಂಥ ಕಮೆಂಟ್ಸನ್ನು ಓದೋಕೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಮಗೆ ಬರೋದು ಒಂದು ಪಾಸಿಟಿವ್ ಆಗಿ ಒಂದು ಕಮೆಂಟ್ ಬಂದಾಗ ನಾವು ಇನ್ನೂ ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ತರಬೇಕು ಅಂತ ಹೇಳಿದ್ರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ಇವರು ಇನ್ನೂ ಒಂದು ನಾನು ಹೇಳಿದ್ದೆ, ಬಂಗು ಜಾಸ್ತಿ ಯಾರಿಗಾಯಿತು ಅವರು ಈ ಮುಲೇಟಿ ಪೌಡ್ರನ್ನ ಮೊಸರಲ್ಲಿ ಹಾಕ್ಕೊಂಡು ತಿನ್ನಿರಿ ಅಂತ ಹೇಳಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಅದನ್ನು ಒಂದು ಜಾಸ್ತಿ ಬಂಗ ಐತಪ್ಪ ನಮಗೆ ಹೆಂಗೆ ಹೊಡೆದೋಡಿಸೋದು ಅಂತ ಅಂದರೆ, ಈ ಸ್ಕಿನ್ ಕೇರನ್ನು ನೀವು ಮಾಡಬೇಕಾಗತ್ತೆ. ಮತ್ತು ಒಳಗಿನಿಂದ ನಮ್ಮ ಸ್ಕಿನ್ ರಿಪೇರ್ ಆಗೋಕ್ಕೆ ಅದಕ್ಕೊಂದು ಟಾನಿಕ್ ನಾವು ಕೊಡಬೇಕು ಅಂತ ಅಂದ್ರೆ, 1 ಬಟ್ಲು ಮೊಸರಿಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ನೀವು ಮೊಲೇಟಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ತಿಂದರೆ, ಅದಕ್ಕೆ ಯಾವುದೇ ರೀತಿ ಸಕ್ಕರೆ ಹಾಕೋದು ಬೇಡ, ಏನು ಬೇಡ. ಸಕ್ಕರೆನೇ ಅದರೊಳಗೆ ಸಿಹಿಯಾಗೇ ಇರುತ್ತದು. ಏನು ಈ ಜ್ಯೇಷ್ಠ ಮಧು ಆಮೇಲೆ ಮೊಲೇಟಿ ಪೌಡ್ರ್ ಏನಂತೀವಿ ಅದು ಸಿಹಿಯಾಗೇ ಇರುತ್ತೆ. ಹಾಗಾಗಿ ನೀವು ಅಲ್ಲಿ ಏನು ಹಾಕೋದು ಬೇಡ. ಬರೀ 1 ಸ್ಪೂನಷ್ಟು, ದೊಡ್ಡ ಬಟ್ಲೆ ಇದ್ದರೆ 1 ಸ್ಪೂನ್ ಹಾಕೋರಿ, ಚಿಕ್ಕ ಬಟ್ಲೆ ಇದ್ದರೆ ಅರ್ಧ ಸ್ಪೂನ್ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ 1 ಟೈಮ್ ನೀವು ಅದನ್ನ ತಿಂತಾ ಬಂದರೆ ಸಾಕು, ನಿಮ್ಗೆ ಒಳಗಿಂದನೂ ಸ್ಕಿನ್ ರಿಪೇರ್ ಆಗುತ್ತೆ. ಈ ಒಂದು ಬೆಂಗಳೂರು ಸಿಸ್ಟರ್ ಆ ಕೆಲಸ ಮಾಡಕೊಂತಾರೆ.
ಈ ಮೋರಿಂಗಾ ಪೌಡ್ರ್ ಬಗ್ಗೆ ಹೇಳಿದ್ದೆ ನಾನು. ಮೋರಿಂಗಾ ಪೌಡ್ರ್ ಅಂದರೆ ಬೇರೆ ಯಾವುದೂ ಅಲ್ಲ, ಈ ನುಗ್ಗೆ ಸೊಪ್ಪಿಗೆ ನಾವು ಮೋರಿಂಗಾ ಪೌಡ್ರ್ ಅಂದು ಅದರೊಳಗೆ ವಿಟಮಿನ್ ಸಿ ಹೇರಳವಾಗಿ ಅದರೊಳಗೆ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಒಳಗಿನಿಂದನೂ ಅದು ರಿಪೇರ್ ಮಾಡುತ್ತೆ. ಹಾಗಾಗಿ ಅವರು ಎರಡನ್ನೂ ಮಾಡೋಂತಾರೆ. ಅದಕ್ಕೋಸ್ಕರ ಇಷ್ಟು ಬೇಗ ಅವರಿಗೆ ಒಂದು ರಿಸಲ್ಟ್ ಸಿಕ್ಕೈತೆ ಅಂತ ಹೇಳ್ಬೋದು. ವಂಜಾಕ್ಷಿ ಮ್ಯಾಮ್ ಅವರು ಪೌಡ್ರ್ ಯೂಸ್ ಮಾಡಿದಾಗ 3 ತಿಂಗಳಿಗೆ ಅವ್ರು ನನಗೆ ನಿಮ್ಮ ಪೌಡ್ರ್ ಭಾಳ ಚೆನ್ನಾಗೈತಿ, ನೀವು ಬೇರೆಯವರಿಗೆಲ್ಲ ಅದನ್ನ ಕೊಡ್ಬೋದು ಅಂತ ಹೇಳಿದರು. ಆದರೆ ಈ ಸಿಸ್ಟರು 1 ತಿಂಗಳು ಯೂಸ್ ಮಾಡಿದ್ದಾರೆ. ಅವ್ರು ಅದ್ರ ಜೊತೆಗೆ ಮೊಸರು, ಮುಲೇಟಿ ಪೌಡ್ರು ಮತ್ತು ಈ ಮೋರಿಂಗಾ ಪೌಡ್ರನ್ನು ಪ್ರತಿದಿನ ತೊಗೊತಾರೆ. ಅವ್ರಿಗೆ ಇನ್ನೂ ಆದಷ್ಟು ಇನ್ನೂ ಬೇಗನ ಅವರಿಗೆ ರಿಸಲ್ಟ್ ಕೊಟ್ಟೈತಿ. ಈ ಮೋರಿಂಗಾ ಪೌಡ್ರ್ ಬೆಳಗ್ಗೆ ಎದ್ದು ನಾವು ಬಿಸಿನೀರೊಳಗೆ 1 ಸ್ಪೂನು, ದೊಡ್ಡ ಗ್ಲಾಸ್ ಇದ್ದರೆ 1 ಸ್ಪೂನ್ ಹಾಕೋರಿ, ಚಿಕ್ಕ ಗ್ಲಾಸ್ ಇದ್ದರೆ ಅರ್ಧ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದು ನಮಗೆ ಎನರ್ಜಿ ಬೂಸ್ಟ್ ರೀತಿಯೂ ಆ ಒಂದು ನುಗ್ಗೆ ಸೊಪ್ಪು ನಮ್ಗೆ ಕೆಲಸ ಮಾಡ್ತೈತಿ. ಮತ್ತು ನಮ್ಮ ಸ್ಕಿನ್ನ ಒಳಗಿನಿಂದನೂ ಅದು ಶೈನ್ ಆಗಿ ಮತ್ತು ನಮ್ಮ ಮುಖದಲ್ಲಿರುವಂಥ ಎಲ್ಲ ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಪ್ರತಿಯೊಬ್ಬರೂ ಈ ಒಂದು ಬಂಗು ಯಾರಿಗೈತೋ, ಆಮೇಲೆ ಮುಖದ ಮೇಲೆ ಕಲೆಗಳು ಯಾರ್ದವು, ಅನ್ಇವನ್ ಸ್ಕಿನ್ ಟೋನ್ ಯಾರಿಗೈತೋ ಅವರೆಲ್ಲರೂ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನೀವು ಯೂಸ್ ಮಾಡ್ಕೊತ ಬಂದರೆ ಖಂಡಿತವಾಗ್ಲೂ ನಿಮಗಿದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನಾ ಕಾರಣ. ಮತ್ತು ಈ ಕಾಮೆಂಟ್ ಮಾಡಿದಾರಲ್ಲ ಅವರು ಸಾಕ್ಷಿಯಾಗಿದ್ದಾರೆ ಇಲ್ಲೇ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ ಅಂತ ಹೇಳ್ತಾ, ನಾನು ಒಂದು ಫೇಸ್ ಪ್ಯಾಕನ್ನು ತೊಗೊಂಡಿದ್ದೀನಿ. ಭಾಳ ಈಸಿ ಆಗೈತಿ. ಆ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಯೂಸ್ಫುಲ್ ಆಗಿರುವಂಥ ಈ ಒಂದು ಸ್ಕಿನ್ ಕೇರ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಪ್ಯಾಕನ್ನು ಹಾಕೋದು ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಪ್ಯಾಕಿಗೆ ನಮಗೆ ಬೇಕಾಗಿರುವಂಥದ್ದು ಮುಲೇಟಿ ಪೌಡ್ರು. ಮುಲೇಟಿ ಪೌಡ್ರಲ್ಲಿ ನಮ್ಮ ಮುಖದ ಮೇಲೆ ಇರುವಂಥ ಬಂಗು, ಡಾರ್ಕ್ ಸರ್ಕಲ್ಲು, ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ಹೊಡೆದೋಡಿಸುವಂಥ ಶಕ್ತಿ ಮುಲೇಟಿ ಪೌಡ್ರಲ್ಲಿ ಐತಿ. ಹಾಗಾಗಿ ನೀವು ಬೇರೆ ಏನೇನು ಹಾಕೋದು ಬೇಡ ಫ್ರೆಂಡ್ಸ್. ಇದರೊಳಗೆ ನಿಮ್ಮ ಹತ್ರ ಬೇಕಿದ್ರೆ ಮೋರಿಂಗಾ ಪೌಡ್ರ್ ಇದ್ರೆ ಹಾಕೋರಿ, ಆಮೇಲೆ ಮಂಜಿಷ್ಟ ಇದ್ರೆ ಹಾಕೋಬೋದು. ಇಲ್ಲ ಅಂತ ಅಂದರೆ ಯಾವುದೂ ಬೇಡ. ಇವತ್ತು ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿ ಅಥವಾ ಪ್ಯಾಕನ್ನು ನೀವು ಹಾಕ್ತಾ ಬಂದರೆ ಬರೀ 15ರಿಂದ 20 ದಿನದೊಳಗೆ ನಿಮಗದು ರಿಸಲ್ಟ್ ಏನು ಅಂತ ಹೇಳಂತೂ ಗೊತ್ತಾಗುತ್ತೆ. ನಾನು ಮುಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. ಈ ಒಂದು ಪ್ಯಾಕನ್ನು ನಾನು ಹಿಂದೆನೂ ಹೇಳಿದ್ದೀನಿ, ಆದರೆ ಇವತ್ತು ಒಂದು ಸ್ವಲ್ಪ ಚೇಂಜ್ ಮಾಡಿ ಇದರೊಳಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಬಹಳಷ್ಟು ನಾನು ಈ ಮುಲೇಟಿ ಪೌಡ್ರ್ ಬಗ್ಗೆನೇ ಭಾಳಷ್ಟು ಒಂದು ವಿಡಿಯೋದಲ್ಲಿ ಹಾಕ್ತಾ ಬರ್ತಾ ಇದ್ದೀನಿ. ಅದು ಯಾರ್ಯಾರು ಅವನ್ನೆಲ್ಲ ಟ್ರೈ ಮಾಡ್ತಿದ್ದೀರೋ ಅವರಿಗೆ ಒಳ್ಳೊಳ್ಳೆ ರಿಸಲ್ಟು ಬರ್ತಿದ್ದಾವೆ. ಮತ್ತು ಒಬ್ಬರಿಗೆ ಏನಾದರೂ ಅದರಿಂದ ಆಗಲಿಲ್ಲಪ್ಪ, ಅದರಿಂದ ಏನು ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ನೋರು ಈ ನಾನು ಹೇಳ್ಕೊಡುವಂಥ ಒಂದು ಪ್ಯಾಕನ್ನು ನೀವು ಮಾಡ್ಕೋಬೋದು. ಇಲ್ಲಿ ನೋಡಿರಿ, 1 ಸ್ಪೂನಷ್ಟು ನಾನು ಮುಲೇಟಿ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲೇ. ಮತ್ತು ಇದಕ್ಕೆ ಎಷ್ಟು ಬೇಕೋ, ಇದು ಪ್ಯಾಕ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮೊಸರು ತೊಗೊತೀನಿ. ಮೊಸರು ನಾನಿಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳೋದಕ್ಕೂ ಸಹಿತ ಇದನ್ನ ನಾನು ಯೂಸ್ ಮಾಡ್ಕೊತೀನಿ ಇವತ್ತು. ಇದು ಭಾಳನೇ ಈಸಿ ಆಗೈತಿ, ನೀವು ಆರಾಮಾಗಿ ಇದನ್ನ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ ನಾನು, ಅದಕ್ಕೋಸ್ಕರ ನೀವು ಕಾಯಬೇಕಾಗತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಸ್ಕಿಪ್ ಮಾಡ್ದೆ ನೋಡಿದಾಗ ನಾವು ಒಂದೊಂದು ಏನಾದರೂ ಮಧ್ಯಕ್ಕೆ ಒಂದೊಂದು ಟಿಪ್ಸ್ ಹೇಳಿರ್ತೀವಿ, ಅದು ಸಹಿತ ನಮಗಿಲ್ಲಿ ತಪ್ಪು ಹೋಗುತ್ತೆ. ಹಾಗಾಗಿ ಈ ರೀತಿ ಕಲಿಸ್ಕೊಂಡು ನಾನು ಏನೇನು ಮುಖಕ್ಕೆ ಏನೂ ಹಚ್ಚಿಲ್ಲ ಫ್ರೆಂಡ್ಸ್, ಯಾವುದೂ ಹಚ್ಚಿಲ್ಲ. ಒಂದು ಸ್ವಲ್ಪನೇ ಲಿಪ್ ಬಾಮ್ ಅಷ್ಟು ಹಚ್ಕೊಂಡಿನಷ್ಟ, ಬೇರೆ ಏನೇನೂ ನಾನು ಮುಖಕ್ಕೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಏನನ್ನೂ ಹಚ್ಚಿಲ್ಲ ನಾನು. ಈ ಪ್ಯಾಕ್ ಹಾಕೋದಕ್ಕೋಸ್ಕರ ನೋಡ್ರಿ, ನಾವು ಇದರಿಂದನೇ ಒಂದು ಸ್ವಲ್ಪ ಮೊಸರು ಮತ್ತು ಏನು ಈ ಮುಲೇಟಿ ಪೌಡ್ರ್ ಐತಲ್ಲ, ಇದರಿಂದನೇ ನಾನು ಚೆನ್ನಾಗಿ ಇಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊತೀನಿ. ಇನ್ನೂ ಅಂತ ಹೇಳ್ತೀನಿ, ನಾನಿಲ್ಲಿ ಯಾವುದೇ ನೀವು ಒಂದು ಮುಲೇಟಿ ಪೌಡ್ರ್ ತಂದ್ರೂ ಒಂದು ಸ್ವಲ್ಪ ನೀವು ಅದನ್ನ ಸೋಸ್ಕೊಳ್ಳೇಬೇಕಾಗತ್ತೆ. ಸೋಸ್ಕೊಂಡು ಆದ ನಂತರನೇ ನೀವು ಮುಖಕ್ಕೆ ಅಪ್ಲೈ ಮಾಡಿರಿ. ನೋಡಿರಿ ಈ ರೀತಿ. ಇದರಲ್ಲಿ ಬೇರೆ ಏನೂ ಹಾಕಿಲ್ಲ ನಾನು, ಬರೀ ಮೊಸರು ಮತ್ತು ಮುಲೇಟಿ ಪೌಡ್ರ್. ಬರೀ 20 ದಿನ ಸಾಕು ಫ್ರೆಂಡ್ಸ್. ಬರೀ 20 ದಿನ ನೀವು ಇದನ್ನ ಟ್ರೈ ಮಾಡಿ ನೋಡಿರಿ, ಇದ್ರಲ್ಲಿ ನಿಮಗೆ ಗೊತ್ತಾಗ. ಈಗ ನಾನು ಏನು ತೋರಿಸ್ತಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ ಅಷ್ಟೇ. ನಾನೇನು ಹೇಳ್ತೀನಿ ಅಂದರೆ ಅವ್ರು ಕರೆಕ್ಟಾಗಿ, ಈಗ ನಾನು ಕಮೆಂಟ್ ಓದಿದ್ನಲ್ಲ, ಅವರು ಸಹಿತ ಅದನ್ನ ಹೇಳಿದ್ರೆ ಕರೆಕ್ಟಾಗಿ ನಾವು ಫಾಲೋ ಮಾಡಿದಾಗ ಅದರ ರಿಸಲ್ಟ್ ನಮಗೆ ಸಿಗುತ್ತೆ ಅಂತ ಹೇಳೋದು. ಕರೆಕ್ಟಾಗಿ ನೀವು ಫಾಲೋ ಮಾಡಿರಿ, ನಿಜವಾಗ್ಲೂ ನಿಮ್ಮ ಮುಖ, ನಿಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬಂಗನ ನೀವು ಆರಾಮಾಗಿ ಕಳ್ಕೊಬೋದು. ಈ ರೀತಿ ಇದು ಒಂದು ರೀತಿ ನಮಗೆ ಕ್ಲೆನ್ಸು ಆಗುತ್ತೆ. ಮತ್ತು ನಾವು ಈ ರೀತಿ ಸಾವಕಾಶವಾಗಿ ನಾವು ಇದನ್ನ ಮಸಾಜ್ ಮಾಡ್ದಂಗೆ ಇಲ್ಲಿ ಸ್ಕ್ರಬ್ಬು ಆಗುತ್ತೆ, ನಿಮಗೆ ಮಸಾಜು ಆಗುತ್ತೆ, ಎರಡೂ ನಿಮ್ಗೆ ಇಲ್ಲಿ ಕೆಲಸ ಆದಂಗೆ ಆಗುತ್ತೆ. ಹಾಗಾಗಿ ಸಾವಕಾಶವಾಗಿ ಇದನ್ನು ಈ ರೀತಿ ಸಾವಕಾಶವಾಗಿ ಮಸಾಜ್ ಮಾಡ್ತಾ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದಾವೋ ಅಲ್ಲಿ ಒಂದು ಸ್ವಲ್ಪ ನೀವು ಒತ್ತು ಕೊಟ್ಟು ಸ್ವಲ್ಪನೇ ಈ ರೀತಿ ಪ್ರೆಷರ್ ಹಾಕಿ ಒಂದು ಸ್ವಲ್ಪ
ಮಾಡಿರಿ. ನನಗೆಲ್ಲೂ ಖರೆ ಅಂದ್ರೆ ಮೊದ್ಲಿಗೆ ಭಾಳ ಇರ್ತಿದ್ವು. ಮೊದಲಿಗೆ ಇಲ್ಲೆಲ್ಲ ವೈಟ್ ಹೆಡ್ಸ್ ಇರ್ತಿದ್ವು, ನನಗೆ ಬ್ಲ್ಯಾಕ್ ಹೆಡ್ಸ್ ಇಲ್ಲ, ವೈಟ್ ಹೆಡ್ಸ್ ಇದ್ದವು. ಈಗ ಯಾವುವು ಇಲ್ಲ ನನ್ನ ಖರೆ ಅಂದ್ರೆ. ಹಾಗಾಗಿ ನಾನು ಜಾಸ್ತಿ ಎಲ್ಲೂ ರಬ್ ಮಾಡೋಕ್ಕೆ ಹೋಗಂಗಿಲ್ಲ. ನೀವು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಅದಾವಂದ್ರೆ ಚೆನ್ನಾಗಿ ಒಂದು ಸ್ವಲ್ಪ ಇಲ್ಲಿ ರಬ್ ಮಾಡಿ ಇಷ್ಟಾದರೆ ಸಾಕು. ಫ್ರೆಂಡ್ಸ್, ನಾನು ಇದನ್ನ ಮುಖ ತೊಳ್ಕೊಂಡು ಬರ್ತೀನಿ. ನೋಡ್ಬೋದು ನೀವು, ನಾನು ಮುಖನ ತೊಳ್ಕೊಂಬಂದಿದ್ದೀನಿ. ಈಗ ನಾನು ಮತ್ತೆ ಇದರಲ್ಲಿಂದನೇ ನಾನು ಪ್ಯಾಕ್ ಹಾಕ್ತೀನಿ. ಏನಪ್ಪ ಅಂದ್ರೆ ಈ ಮೊಸರು ಮತ್ತು ಮುಲೇಟಿ ಪೌಡರ್ ನಾನು ಕಲಸಿಟ್ಕೊಂಡಿದ್ದೀನಿ. ಇದನ್ನೇ ನಾನು ಚೆನ್ನಾಗಿ ಒಂದು ಸ್ವಲ್ಪ ದಪ್ಪನಾಗಿ ಇಲ್ಲಿ ಪ್ಯಾಕ್ ಹಾಕ್ಕೊತೀನಿ. ನೀವು ಬೇಕಿದ್ರೆ ಇದರೊಳಗೆ ಮಂಜಿಷ್ಟ, ನಿಮ್ಮ ಹತ್ರ ಮಂಜಿಷ್ಟ ಇದ್ರೆ ಮಂಜಿಷ್ಟ ಪ್ಯಾಕ್ ಹಾಕೋಬೋದು, ಮಂಜಿಷ್ಟ ಹಾಕೋಬೋದು ಇದರ ಮುಲೇಟಿ ಒಳಗೆ. ಇಲ್ಲಪ್ಪ ಇಂದು ಮೋರಿಂಗ ಪೌಡ್ರ್ ಐತೆ ಅಂದ್ರೆ ಮೋರಿಂಗ ಪೌಡ್ರ್ ಹಾಕೋರಿ, ಗಂಧದ ಪೌಡ್ರ್ ಐತೆ ಅಂದ್ರೆ ಗಂಧದ ಪೌಡ್ರ್ ಹಾಕೋರಿ. ನಮ್ಮ ಹತ್ರ ಏನೂ ಇಲ್ಲಪ್ಪ ಬರೀ ಮುಲೇಟಿ ಪೌಡ್ರ್ ಐತೆ ಅಂದ್ರೆ ಬರೀ ಮುಲೇಟಿ ಪೌಡ್ರ್ ನಾನು ಇಲ್ಲಿ ಅಪ್ಲೈ ಮಾಡ್ಕೊರಿ. ಬರೀ ಮುಲೇಟಿ ಪೌಡ್ರು ಮತ್ತು ಮೊಸರು. ಅಂತ ಅಂದ್ರೆ ಕರೆಕ್ಟಾಗಿ ನಾವು ಒಂದು ಫೇಸ್ ಪ್ಯಾಕನ್ನು ನಾವು ಕರೆಕ್ಟಾಗಿ ಪ್ರತಿದಿನ ಅದನ್ನು ನಾವು ಕಂಟಿನ್ಯೂ ಆಗಿ ಹಚ್ಕೊತ ಬಂದಾಗ ಅದರ ರಿಸಲ್ಟ್ ನಮಗೈತೆ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಅದನ್ನ ಹಚ್ಕೊತ ಬರ್ರಿ, ಅದ್ರ ರಿಸಲ್ಟ್ ನಿಮಗೆ ಸಿಗುತ್ತೆ. ಈಗ ಅದನ್ನೇ ಪೌಡ್ರು ನಿಮಗೇನು ನಾನು ಕಳಿಸಿದ್ದೀನೋ ಅದೇ ಪೌಡ್ರ್ಗಳನ್ನೇ ಅವರಿಗೆಲ್ಲರಿಗೂ ನಾನು ಕಳಿಸಿರೋದು. ಇದು ತಿಂಗಳಗಟ್ಟಲೆ ಟೈಮ್ ತೊಗೊತೈತಿ ಏನು ಯೂಸ್ ಮಾಡಲಿ, ಆಮೇಲೆ ನನಗೆ ಫೀಡ್ಬ್ಯಾಕ್ ಕೊಡಲಿ ಅಂತ ಹೇಳಿದ್ರೆ ನಾನು ಜಾಸ್ತಿ ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಿಲ್ಲ, ಕೇಳೋಕ್ಕೂ ಹೋಗಿಲ್ಲ. ಈಗ ನಾವು ಒಂದು ಯಾವುದೇ ಬೇರೆ ಒಂದೇನೋ ಪೌಡ್ರ್ ಆಗಲಿ, ಒಂದು ಸೋಪ್ ಆಗಲಿ, ಅದನ್ನೆಲ್ಲ ನಾವು ಇನ್ಸ್ಟೆಂಟಾಗಿ ನಾವು ಹೌದು ಚೆನ್ನಾಗೈತೆ ಅಂತ ಹೇಳ್ಬೋದು. ಫೇಸ್ ವಾಶು, ಸೋಪ್ ಅದೆಲ್ಲ ನಾವು ಇನ್ಸ್ಟೆಂಟಾಗಿ ಹೇಳ್ಬೋದು ಇವು ಚೆನ್ನಾಗೈತೆ ಅಂತ ಹೇಳಂದು. ಆದರೆ ಈ ಒಂದು ಬಂಗು ಪ್ಯಾಕ್ ಏನೈತಿ ಇದನ್ನು ಮಾತ್ರ ನಾವು ತಿಂಗಳಗಟ್ಟಲೆ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಈಗ ಅವ್ರಿಗೆಲ್ಲ ಹೋಗೈತಿ. ಅವ್ರಿಗೆ ಹೋದರೆ ನಿಮಗೆ ಯಾಕೆ ಹೋಗಿಲ್ಲ ಅಂತ ಹೇಳೋದು ನನ್ನ ಪ್ರಶ್ನೆ. ಯಾಕಂತಂದ್ರೆ ನಿಮಗೆ ಹೋಗಿಲ್ಲ ಅಂದರೆ ಅವ್ರಿಗೂ ಹೋಗದೇ ಇರ್ಬೋದು ಏನು. ಆಮೇಲೆ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿಯಾಗಿರುತ್ತೆ. ಒಬ್ಬರಿಗೆ ಜಾಸ್ತಿ ಬಂಗಿರುತ್ತೆ, ಒಬ್ಬರಿಗೆ ಕಡಿಮೆ ಇರುತ್ತೆ. ಒಬ್ಬರು ಕಡಿಮೆ ಇದ್ದವರಿಗೆ ಬೇಗನೆ ಕಡಿಮೆ ಆಗುತ್ತೆ, ಜಾಸ್ತಿ ಇದ್ದವರಿಗೆ ಟೈಮ್ ತೊಗೊತೈತಿ. ಒಬ್ಬರು ಮನೆ ಸಿಸ್ಟರ್ ಒಬ್ಬರು 10 ವರ್ಷದಿಂದ ನನಗೆ ಬಂಗೈತಿ, ಅದನ್ನು ಹೋಗ್ತಾ ಇಲ್ಲ, ನಾ ಏನು ಮಾಡಬೇಕು ಆಮೇಲೆ 20 ದಿನ ನಾನು ಮೊಸರು ಮುಲೇಟಿ ಹಾಕಿದೆ ಮತ್ತು ಜಾಕಾಯಿನೂ ಯೂಸ್ ಮಾಡಿದೆ ಹೋಗಿಲ್ಲ ಅಂತ ಹೇಳಿದರು. ಆದರೆ 10 ವರ್ಷದಿಂದ ಅವರಾಗಿ ಹೇಳಿದ್ದಾರೆ, 10 ವರ್ಷದಿಂದ ನನಗೆ ಬಂಗೈತಿ, 20 ದಿನ ಹಚ್ಚಿದ್ದೀನಿ ಹೋಗಿಲ್ಲ ಅಂತ ಅಂತಂದ್ರೆ ನಾ ಅದನ್ನು ಒಪ್ಪಂಗಿಲ್ಲ. ಖರೆ ಅಂದ್ರೆ 10 ವರ್ಷದಿಂದ ಇರುವಂಥ ಬಂಗು ಬರೀ 20 ದಿನದಲ್ಲಿ ಹೋಗೋಕ್ಕೆ ಹೇಗೆ ಸಾಧ್ಯತೆ ಐತಿ ನೀವೇ ಯೋಚನೆ ಮಾಡಿರ್ತಾ ಇದ್ದೀನಿ. ಇತ್ತೀಚೆಗೆ ಸ್ಕಿನ್ ಕೇರ್ ಹಾಕ್ಕೊಂಡ್ರು ಎಷ್ಟೋ ಜನ ಲಾಭ ತೊಗೊಂಡವ್ರು ಅದಾರ. ಅದಕ್ಕೋಸ್ಕರ ನೀವು ಪ್ರತಿದಿನ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡಿರಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನೇ ಗ್ಯಾರಂಟಿ. ಈಗ ಒಂದು ಸ್ವಲ್ಪ ಇದು ಪೂರ್ತಿಯಾಗಿದೆ, ಯಾಕಂದ್ರೆ ಇದನ್ನು ನಾವು ಯಾವುದೇ ರೀತಿ ಪ್ಯಾಕ್ ಹಾಕಿದಾಗ ನಾವು ಜಾಸ್ತಿ ಮಾತಾಡಿದಾಗ ಇಲ್ಲಿ ಏನಾಗುತ್ತೆ, ಅದು ಕ್ರ್ಯಾಕ್ ಆಗ್ತಾ ಒಣದಂಗೆ ಕ್ರ್ಯಾಕ್ ಆಗುತ್ತಲ್ಲ, ಆವಾಗ ನಮಗೆ ಇಲ್ಲಿ ರಿಂಕಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ರಿಂಕಲ್ಸು, ಫೈನ್ ಲೆನ್ಸು ಎಲ್ಲ ಬರ್ತಾವೆ. ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ಒಣಗೋ ಮಟ್ಟ ನಾನಿಲ್ಲಿ ಮಾತಾಡೋದಿಲ್ಲ. ಪೂರ್ತಿಯಾಗಿ ಒಣಗಿದ ಮೇಲೆ ಮಾದರಿ ಬರ್ತೀನಿ. ನೋಡ್ಬೋದು ನೀವು ಪೂರ್ತಿಯಾಗಿ ಒಣಗೈತಿ. ನಾನೀಗ ಮುಖಾನ ತೊಳ್ಕೊಂಬರ್ತೀನಿ. ಇಲ್ಲಿ ನೋಡುವುದು ನಮ್ಮ ಮುಖಾನ ತೊಳ್ಕೊಂಡು ಬಂದಿದ್ದೀನಿ. ಇದು ಒಂದು ಸರ್ತಿ ಕ್ಲೆನ್ಸ್ ಆಯಿತು ಮುಲೇಟ್ ಮತ್ತು ಮೊಸರಿಂದ ಮತ್ತೆ ಪ್ಯಾಕ್ ಮಾಡಿಕೊಂಡೆ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಫಳ ಅಂತೇಳಿ ಅಂದು ಹೊಳೆ ಹಾಕೋತದೆ ಅಂತೇಳಂದು. ಈಗ ಇನ್ನೊಂದು ಟಿಪ್ ಹೇಳ್ತೀನಿ, ಇದನ್ನು ಮಾತ್ರ ಪ್ರತಿದಿನ ನೀವು ಕಂಟಿನ್ಯೂ ಆಗಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನಾನು ಏನಾದರೂ ಹೇಳಿದ್ದೀನಿ ಇವತ್ತು ಅದನ್ನು ಸರಿಯಾಗಿ ನೀವು ಟ್ರೈ ಮಾಡಿದಾಗ ಮಾತ್ರ ನಿಮ್ಗೆ ಇದ್ರ ರಿಸಲ್ಟ್ ಕೊಡ್ತೈತಿ. ನಾನು ಏನು ಹೇಳ್ತೀನಪ್ಪ ಅಂದರೆ ಇದು ಗ್ಲಿಸರಿನ್ ತೊಗೊಂಡು ನಾನಿಲ್ಲಿ ಒಂದು ಸ್ವಲ್ಪ ಇಲ್ಲಿ ನಾನು ಗ್ಲಿಸರಿನ್ ಹಾಕ್ಕೊತೀನಿ. 2 ಡ್ರಾಪ್ ಅಷ್ಟು ಲಿಂಬೆಹಣ್ಣು, 1 ಡ್ರಾಪ್ ಆದರೂ ಹಾಕೋರಷ್ಟೇ, 1 ಡ್ರಾಪ್ ಹಾಕೋರಿ. ಅಲ್ಲಿ 2 ಡ್ರಾಪ್ ಅಷ್ಟು ಲಿಂಬೆ ರಸ, 1-2 ಡ್ರಾಪ್ ಅಷ್ಟು, 1-2ರಿಂದ 3 ಡ್ರಾಪ್ ಅಷ್ಟು ನಾನಿಲ್ಲಿ ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಈ ರೀತಿ. ಇದನ್ನು ನೀವು ಪ್ರತಿದಿನ ರಾತ್ರಿ ಮಾಡಬೇಕು. ಪ್ರತಿದಿನ ರಾತ್ರಿ ಇದನ್ನು ನೀವು ಮಾಡಿರಿ. ಮತ್ತು ಇನ್ನೊಂದು ಹೇಳ್ತೀನಿ, ನಾನಿಲ್ಲಿ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಮಾತ್ರ ಭಾಳ ಹುಷಾರಾಗಿ ಚಿಕ್ಕದೊಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಯೂಸ್ ಮಾಡಿರಿ. ಏನು ನೋಡಿರಿ ಈ ರೀತಿ ನಾವು ಇದನ್ನ ಹಚ್ಚಿ ರಾತ್ರಿಯೆಲ್ಲ ಹಾಗೆ ಬಿಡಬೇಕು. ನೋಡ್ರಿ ಲಿಂಬೆಹಣ್ಣು ಮತ್ತು ಗ್ಲಿಸರಿನು ಚೆನ್ನಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಸಾವಕಾಶ ಹಾಕಿ ಮಸಾಜ್ ಮಾಡಿ. ಈ ರೀತಿ ನೀವು ಇದನ್ನು ಪ್ರತಿದಿನ ರಾತ್ರಿ ನಾನು ಹೇಳಿರುವಂಥ ಈ ಒಂದು
ಸರಿಯಾಗಿರುವಂಥ ಮೆಥಡಲ್ಲಿ ಈಸಿಯಾಗಿ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಹಳನೇ ಸುಲಭವಾಗಿರೋಂಥ ಹೋಮ್ ರೆಮಿಡಿ ಇದಾಗಿರುತ್ತೆ. ಆಮೇಲೆ ನಮ್ಮ ಮುಖದ ಮೇಲಿಂದ ಬಂಗು ಕಪ್ಪು ಕಲೆ ಏನೈತಿ ನಮ್ಮ ಮುಖದ ಮೇಲೆ ಏನನ್ನೂ ಇರದೆ ಇದು ಕಿತ್ತು ಒಗೆಯುವಂಥ ಶಕ್ತಿ ಈ ಒಂದು ಮುಲೇಟಿ ಪೌಡ್ರಿಗೂ ಐತಿ. ಮತ್ತು ಗ್ಲೀಸಿನ್ನು ಲಿಂಬೆ ರಸ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತಾ. ಮತ್ತು ಈ ಗ್ಲೀಸರಿನ್ನು ನಮ್ಮ ಮಾಯ್ಶ್ಚರನ್ನು ಹಿಡಿದಿಡೋಕ್ಕೆ ಸಹಾಯ ಮಾಡ್ತದೆ. ಈ ಮೂಡುಗಾಳಿ ಮತ್ತು ಈ ಒಂದು ಚಳಿಗಾಲಕ್ಕೆ ನಾವು ಹಚ್ಕೊಂಡಾದ್ಮೇಲೆ ನೀವು ಬೆಳಗ್ಗೆ ಎದ್ದು ನೀವು ಮುಖ ತೊಳ್ಕೊಳುವಾಗ ಏನು ಮಾಡ್ತೀರಿ ಅಂದರೆ ಈ ಒಂದು ಸ್ವಲ್ಪ ಮೊಸರು ಮತ್ತು ಮೊಲೆಟಿ ಪೌಡ್ರ್ ಏನೈತೆ ಅದನ್ನ ಹಾಕ್ಕೊಂಡು ಮತ್ತೆ ನೀವು ಮುಖನ ತೊಳ್ಕೊಂಡು ಕೈ ಬಿಟ್ಟರೆ ಸಾಕು. ನೀವು ಮಾಯ್ಶ್ಚರೈಸರ್ ಏನು ಹಚ್ತೀರೋ ಆಮೇಲೆ ಹಚ್ಕೋಬೋದು. ಬೆಳಗ್ಗೆ ಮಾತ್ರ ಈ ಒಂದು ನಾವು ಏನು ಲಿಂಬೆ ರಸ ಮತ್ತು ಗ್ಲಿಸರಿನ್ ಹಚ್ಚಿರ್ತೀವಲ್ಲ ಅದನ್ನ ಬೆಳಗ್ಗೆ ಎದ್ದು ನಾವು ತೊಳೆಯುವಾಗ ಬರೀ ಹಾಗೆ ನೀರಿಂದ ತೊಳೆಯೋದ್ರ ಬದಲಿಗೆ ಒಂದು ಸ್ವಲ್ಪ ಮೊಲೆಟಿ ಪೌಡ್ರು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕೈಯಲ್ಲಿ ಇದನ್ನು ಮಾಡ್ಕೊಂಡು ಸ್ವಲ್ಪ ಮುಖಕ್ಕೆ ಹಚ್ಚಿ ಅದನ್ನ ಮುಖ ತೊಳ್ಕೊಂಡ್ಬಿಟ್ರೆ ನೀವು ಯಾವ ರೀತಿ ಸೋಪ್ ಯೂಸ್ ಮಾಡ್ತೀರೋ ಆ ರೀತಿ ಅದನ್ನ ಮೊಲೆಟಿ ಪೌಡ್ರನ್ನ ಹಚ್ಕೊಂಡು ಮುಖ ತೊಳೆದ್ಬಿಟ್ರೆ ನಿಮ್ಮ ಅವತ್ತಿನ ಒಂದು ನೈಟ್ ರೂಟೀನ್ ಬೆಳಿಗ್ಗೆಗೆ ಅಲ್ಲಿಗೆ ಮುಗೀತು. ಮತ್ತು ನೀವು ಇಡೀ ದಿನ ಏನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಏನು ಹಚ್ತಿರೋ ಅದನ್ನೆಲ್ಲ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಬಹಳನೇ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಈ ಒಂದು ಪ್ಯಾಕ್ ಆಯಿತು ಮತ್ತು ಈ ಒಂದು ಗ್ಲಿಸರಿನು ಲಿಂಬೆ ರಸ ನಮಗೆ ತಂದು ಕೊಡ್ತೈತಿ. ಪ್ರತಿದಿನ ಎಲ್ಲರೂ ಈ ಒಂದು ಪ್ಯಾಕನ್ನು ಟ್ರೈ ಮಾಡಿರಿ. ಒಂದು 20 ದಿನದಲ್ಲಿ ನಿಮಗೆ ಇದು ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ದಯವಿಟ್ಟು ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳೇನಿದಾವೆ ಭಾಳನೇ ಯೂಸ್ಫುಲ್ ಆಗಿದಾವೆ ಫ್ರೆಂಡ್ಸ್. ಅದನ್ನು ಕರೆಕ್ಟಾಗಿ ನೀವು ಪ್ರತಿನಿತ್ಯ ಈ ಒಂದು ಸ್ಕಿನ್ ಕೇರನ್ನು ನೀವು ಮಾಡ್ಕೊಂಡಿದ್ದೆ ನಿಜ ಆದ್ರೆ ಬಂಗು ಮುಕ್ತವಾಗಿರುವಂಥ ಸ್ಕಿನ್ನನ್ನು ನೀವು ಪಡ್ಕೋಬೋದು ಅಂತ ಹೇಳಂದು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.